ರೇವ್ ಪಾರ್ಟಿ ಪ್ರಕರಣದಲ್ಲಿ ತಗಲಾಕೊಂಡಂತಹ ನಟಿ ಹೇಮಾಗೆ ಮತ್ತಷ್ಟು ಸಂಕಷ್ಟ ಕಾದಿದೆ. ಇವತ್ತು ಸಿಸಿಬಿ ವಿಚಾರಣೆಗೆ ಬರುವಂತೆ ನೋಟಿಸ್ ಹೋಗಿತ್ತು, ಆದರೆ ನಟಿ ಹೇಮಾ ಹಾಜರಾಗಿಲ್ಲ. ವಿಚಾರಣೆಗೆ 1 ವಾರ ಕಾಲಾವಕಾಶವನ್ನ ಕೇಳಿದ್ದಾರೆ ನಟಿ ಹೇಮಾ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ನೋಟಿಸ್ ಕೊಟ್ಟಿತ್ತು, ಆದರೆ ವಿಚಾರಣೆಗೆ ಹಾಜರಾಗಿಲ್ಲ. ಕಾಲಾವಕಾಶವನ್ನ ಕೇಳಿದ್ದಾರೆ. 1 ವಾರದ ನಂತರ ಬರೋದಾಗಿ ಸಿಸಿಬಿ ಪೊಲೀಸರಿಗೆ ಹೇಮಾ ಮನವಿ ಮಾಡಿಕೊಂಡಿದ್ದಾರೆ. ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ನಟಿ ಹೇಮಾ ರಕ್ತ ಪರೀಕ್ಷೆಯಲ್ಲೂ ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದು ದೃಢಪಟ್ಟಂತಹ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ರೇವ್ ಪಾರ್ಟಿ ಪ್ರಕರಣದಲ್ಲಿ ಸಿಲುಕೊಂಡಂತಹ ನಟಿ ಹೇಮಾ ಅವರಿಗೆ ನೋಟಿಸ್ ಕೊಟ್ಟರು, ಇವತ್ತು ಬರಲಿಲ್ಲ. ಈಗೇನು ಕಾಲಾವಕಾಶ ಕೇಳಿದ್ದಾರೆ, ಕೊಡ್ತಾರಾ? ಮುಂದಿನ ಹೆಜ್ಜೆ ಏನಿರುತ್ತೆ? ಹೇಮಾ ಪಾಲಿಗೆ ಇದು ಎಷ್ಟು ಸಂಕಷ್ಟ ತಂದೊಡ್ಬಹುದು? ಖಂಡಿತವಾಗಿ ಪ್ರತಿಭಾ, ಏನು ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾ ಅವರ ಮೆಡಿಕಲ್ ಟೆಸ್ಟ್ ನಲ್ಲಿ ಈಕೆಗೆ ಪಾಸಿಟಿವ್ ಬಂದಿತ್ತು. ಹೀಗಾಗಿ ಇವತ್ತು ಸಿಸಿಬಿ ಅಧಿಕಾರಿಗಳು ಆಕೆಯನ್ನ ವಿಚಾರಣೆಗಾಗಿ ಸಿಸಿಬಿ ಅಧಿಕಾರಿಗಳ ಮುಂದೆ ಹಾಜರಾಗುವಂತೆ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಇವತ್ತು ನಟಿ ಹೇಮಾ ಬರುವಂತ ಎಲ್ಲ ನಿರೀಕ್ಷೆ ಇತ್ತು. ಆದ್ರೆ ನಟಿ ಹೇಮಾ 1 ವಾರಗಳ ಕಾಲ ಸಿಸಿಬಿ ಅಧಿಕಾರಿಗಳ ಬಳಿ ಅನುಮತಿಯನ್ನ ಕೇಳಿರುವಂತದ್ದು. ಅಂದ್ರೆ ವಿಚಾರಣೆಗೆ ಕೆಲವೊಂದು ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ನಾನು 1 ವಾರಗಳ ಮಟ್ಟಿಗೆ ನನಗೆ ವಿಚಾರಣೆಯನ್ನ ಮುಂದೂಡಿ ಅನ್ನುವಂತ ಮನವಿಯನ್ನ ಸಿಸಿಬಿ ಅಧಿಕಾರಿಗಳಿಗೆ ಮಾಡಿರುವಂತದ್ದು. ಹೀಗಾಗಿ ಸಿಸಿಬಿ ಅಧಿಕಾರಿಗಳು ಅವರಿಗೆ 2ನೇ ನೋಟಿಸ್ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಹೀಗಾಗಿ ಅವರು 1 ವಾರ ಕಾಲಾವಕಾಶ ಕೋರಿರೋದ್ರಿಂದ ಅವ್ರಿಗೆ ಸಿಸಿಬಿ ಅಧಿಕಾರಿಗಳು ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಕ್ಕಿರುವಂತದ್ದು. ಹೀಗಾಗಿ 2ನೇ ನೋಟಿಸ್ ಅವರಿಗೆ ಶುರು ಮಾಡಿ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ಅಧಿಕಾರಿಗಳು ಆಕೆಗೆ ಸೂಚನೆಯನ್ನ ಕೊಡುವಂತ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಇವತ್ತು ನಟಿ ಹೇಮಾ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಜೊತೆಗೆ ಒಂದು ವೇಳೆ ಹಾಜರಾಗಿಲ್ಲ ಅಂತಂದ್ರೆ ಆಕೆ ಮೇಲೆ NDPS ದಾಖಲಿಸೋದಕ್ಕೆ ಸಿದ್ಧತೆಯನ್ನ ಸಹ ಸಿಸಿಬಿ ಅಧಿಕಾರಿಗಳು ಮಾಡ್ಕೊಂಡಿದ್ರು. ಆದ್ರೆ ಆಕೆ ಕಾಲಾವಕಾಶ ಕೇಳಿರೋದ್ರಿಂದ ಇದೀಗ ಆಕೆಗೆ 2ನೇ ನೋಟಿಸ್ ನೋಡೋದಕ್ಕೆ ಸಿಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಉಳಿದವರ ಕಥೆ ಏನು? ಕೇವಲ ಹೇಮಾ ಅಷ್ಟೇ ಅಲ್ಲ, ಹಲವರಿಗೆ ನೋಟಿಸ್ ಏನು ಹೋಗಿತ್ತು? ಯಾರಾದ್ರೂ ವಿಚಾರಣೆಗೆ ಬಂದಿದ್ದಾರಾ ಹೇಗೆ ಅಂತ? ಪ್ರತಿಮಾ, ಸುಮಾರು 103 ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ 103 ಮಂದಿಯ ಪೈಕಿ ಸುಮಾರು 86 ಮಂದಿಗೆ ಪಾಸಿಟಿವ್ ಬಂದಿತ್ತು ಅನ್ನುವಂಥದ್ದು ಸಿಸಿಬಿ ಅಧಿಕಾರಿಗಳ ಮೂಲದಿಂದ ಗೊತ್ತಾಗಿತ್ತು. ಆ 86 ಜನರಿಗೂ ಸಹ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನ, ಅಂದ್ರೆ ಅದರಲ್ಲಿ ಕೆಲವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಅವರು ಸಹ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದ್ರೆ ಇವತ್ತು ಬಹುತೇಕ ಮಂದಿ ಎಲ್ಲರೂ ಸಹ ಕಾಲಾವಕಾಶ ಕೋರಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳ ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಇದುವರೆಗೂ ಯಾರು ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಏನು ಕೊಟ್ಟಿದ್ರು, ಇದುವರೆಗೂ ಯಾರು ವಿಚಾರಣೆಗೆ ಹಾಜರಾಗಿಲ್ಲ. ಎಲ್ಲರೂ ಸಹ ಕಾಲಾವಕಾಶ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಪ್ರತಿಮೆ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.